ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಾಯ್ತು ಶ್ರೀ? ಯಾಕೋ ಟೆನ್ಷನಲ್ಲಿರೋ ಆಗಿದ್ದೀರಲ್ಲ? ಏನಿಲ್ಲ ಮಿಸ್ಸು. ಏಕೆ ನನ್ನ ಮಗ ನೋಡಿದ್ರೆ ಹಂಗನ್ಸ್ತಿದ್ದ? ಅಲ್ಲ, ನೀವು ಯಾವಾಗಲೂ ನನ್ನ ನೋಡೋಕೆ ಬಂದಾಗಲೂ ಖುಷಿಯಾಗಿರ್ತೀರಾ. ಇವತ್ತು ಯಾಕೋ ಸ್ವಲ್ಪ ಡಲ್ ಆಗಿದ್ದೀರಾ. ಹಂಗೇನಿಲ್ಲ ಮಿಸ್ಸು, ನಾನು ಖುಷಿಯಾಗಿವ್ನಿ. ನಂಜಮ್ಮ ಬಂದೋದ್ಮ್ಯಾಕು ಸ್ನೇಹನಂತ ಆರಾಮಕ್ಕೆ ಮಾತಾಡ್ತಾವಳಲ್ಲ, ಈ ವಿಷಯ ಹೆಂಗೆ ತಿಳ್ಕೊಳ್ಳೋದು? ಮತ್ತೆ ಮಿಸ್ಸು, ನೀವು ಓದ್ಕೊಂಡಿದ್ದಲ್ಲ ಆಯ್ತಾ? ಒಂದು ಮಟ್ಟಿಗೆ ಹೌದು. ನಾನೀಗ ಅವನ ಹತ್ರ ಮಾತಾಡ್ತಾ ನಿಮ್ಮನ್ನೇ ನೆನೆಸ್ಕೊತಿದ್ದೆ. ನನ್ನ ಏಕೆ? ಅದನ್ನ ನಾನು ಟ್ರೈನಲ್ಲಿ ಹೇಳ್ತೀನಿ. ನಂಜಮ್ಮನ ವಿಷಯ ಹೆಂಗೆ ಕೇಳೋದು? ಮತ್ತೆ ಇನ್ನೊಂದು ವಿಷಯ ಏನು ಗೊತ್ತಾ ಶ್ರೀ? ಆಗಲೇ ನಂಜಮ್ಮ ಬಂದಿದ್ರು. ಪರವಾಗಿಲ್ವೇ? ಮೆಸೇಜಿಗೆ ಬದಲು ನಂಜಮ್ಮ ಅಂದರೆ ಚಂದ್ರಣ್ಣಯ್ಯನ ತಾಯಿ. ಹಾಂ ಗೊತ್ತು. ಏನಂದ್ರು? ಅವರು ನಮ್ಮಿಬ್ರು ಪ್ರೀತಿಗೆ ಸಪೋರ್ಟ್ ಮಾಡ್ತಾರಂತೆ. ಏನು? ನಿನಗೆ ಸರಿಯಾದ ಜೋಡಿ. ನೀನೇನು ಯೋಚನೆ ಮಾಡಬೇಡ, ನಿನ್ನ ಜೊತೆಗೆ ನಾನು ಇರ್ತೀನಿ. ನಿಂಗೆ ಒಳ್ಳೇದಾಯ್ತದೆ. ಯಾವುದೇ ಕಾರಣಕ್ಕೂ ಈ ಹುಡುಗನ ಬಿಡ್ಬೇಡ. ದಿಟ್ವಾಗ್ಲೂ ಹಂಗಂದ್ರ? ಹ್ಞೂ ಶ್ರೀ, ಈ ವಿಷಯದಲ್ಲಿ ನಾನು ತಮಾಷೆ ಮಾಡ್ತೀನಾ? ಅವಮ್ಮ ಯಾಕಂಗೆ ಹೇಳಿದ್ಲು? ಏನೋ ಮಿಸ್ ಹೊಡಿತೈತಲ್ಲ. ಹೇಗೋ ಅವನ ಹತ್ರ ಮಾತಾಡುವಾಗ ನಂಜಮ್ಮನೂ ಜೊತೆಲಿದ್ರೆ ಒಳ್ಳೇದು. ಸರಿ, ಪ್ಯಾಕ್ ಮಾಡ್ಕೊಳ್ಳೋಕೆ ತುಂಬ ಇದೆ. ನೀವು ಬೇಗ ರೆಡಿಯಾಗಿ ಬನ್ನಿ ಶ್ರೀ, ಸಿಗೋಣ. ಹಾಂ ಮಿಸ್, ಬಾಯ್. ಅಯ್ಯ, ಇದೇನೆ ಹಿಂಗ ಸಿಲೆ ನಿಂತ ನಿಂತ್ಬಿಟ್ಟಿದ್ಯಾ? ಗೊತ್ತಿರ್ಲಿಲ್ಲ ಅಲ್ಲ ನಿನ್ನ ಮನೆ ಗಂಟ ಬಂದು ನಿನ್ನ ಹಿಂಗೆ ಎದುರು ಹಾಕತ್ತೀನಿ ಅಂತ. ಅದೇ ಅದೇ ಈ ನಂಜಮ್ಮನ ಸ್ಪೆಷಾಲಿಟಿ. ಏನ್ ನಿನಗೆ ದಿಗಿಲ್ ಬಿತ್ಕೊಂಡು ಬದುಕ್ತಿದ್ದೀವಿ ಅನ್ಕಂಡ್ಯಾ? ಅದು ನೀವು 3 ಜನ ಅಟ್ಟೆಯ. ನಿನಗೆ ಆಚೆ ಕಡೆ ಬರುವುದಿನೇ ಇಲ್ಲ, ತಿಳ್ಕ. ಇದನ್ನೆಲ್ಲ ನೀನು ತಾವು 7 ದಿನ ಮಾಡಿ ತೋರಿಸ್ಬೋದಾಗಿತ್ತು, ಆದ್ರೆ ಮಜಾ ಬರಕ್ಕಿಲ್ಲ. ನನ್ನ ಮನೆಗೆ ಬಂದು ನನಗೆ ಎಚ್ಚರಿಕೆ ಕೊಟ್ಟು ಹೋದಿಯಲ್ಲ, ಅದಕ್ಕೆ ನೀನು ಮುಂದೆ ನಿಂತ್ಕೊಂಡು ನೀನು ಮುಂದೆ ಸವಾಲು ಹಾಕಿ ಕಾರ್ಯ ಸಾಧಿಸ್ಬೇಕು ಅಂತಾನೆ ನಾನು ಇಲ್ಲಿ ಗಂಟ ಬಂದಿದ್ದು. ನೀನು ಮುಂದೆ ನನ್ನ ಆಟ ನೋಡ್ತಾ ಬರಲ್ಲ. ಈಟ್ ದಿನ ನಿನ್ನ ಮಾಡಿದ್ರೆ ಅಸಹ್ಯ ಕ್ವಾಪ ಮೈ ಉರ್ದಂಗಾಗತ್ತೆ. ಆದ್ರೆ ಇವತ್ತು ನಾನು ಮುಂದೆ ನಿಂತ್ಕೊಂಡು ಸವಾಲ್ ಹಾಕಿದ್ಯಲ್ಲ, ನನ್ನ ಶತ್ರು ಆಗಕ್ಕೆ ನಿಂಗೂ ಒಂದು ಅವಕಾಶ ಕೊಟ್ಟು ನೋಡುಮ ಅನ್ಸ್ತೈತೆ. ನಮಗ್ ಸರಿ ಸಮಾನವಾದ ಶತ್ರುಗಳು ಇಲ್ಲ ಅಂದ್ರೆ ನಾವ್ ಯುದ್ಧನೇ ಮಾಡಬಾರ್ದಂತೆ. ಆದ್ರೆ ನೀನೇ ಹಿಂಗ ಮ್ಯಾಲ್ ಬಿದ್ದು ಬರ್ಬೇಕಾದ್ರೆ ನಾನು ಯಾಕೆ ಸುಮ್ಕೆ ಬಿಡ್ಲಿ? ಅಯ್ಯಯ್ಯ, ಅದ್ಯಾಕೆ ಹಂಗ್ ಸಿಲೆ ಹಂಗ್ ನಿಂತ್ಕೊಂಡ್ಬಿಟ್ಟೆ? ಈಟೊತ್ತು ಬಡಬಡ ಅಂತ ಬಡ್ಕತಾ ಇತ್ತಲ್ಲ ನಾಲ್ಗೆ, ಯಾಕೆ ಮುಂದೆ ಬತ್ತಿಲ್ವೇ? ಯಾವ ನನ್ನ ಎದುರುಗಡೆ ನಿಂತ್ಕೊಂಡು ಸವಾಲ್ ಹಾಕಿದ್ರೆ ಗೆಲ್ಲದೆ ಈ ಬಂಗಾರಮ್ಮನ್ ಸ್ಪೆಷಾಲಿಟಿ.
ಏನಂದೆ? ನನ್ನ ಮಗನ್ನಷ್ಟೇ ಅಲ್ಲ, ಈ ಇಡೀ ಮನೆನ ಉಡಾಯಿಸ್ಬಿಡ್ತೀನಿ ಅಂದ್ಯಾ? ಸರಿಯಾಗಿ ಕೇಳಿಸ್ಕೊಳೆ ನಂಜಮ್ಮ, ನಿನ್ ಕೊನೆಗಾಲ ಶುರುವಾಗೋಯ್ತು. ಬರೀ ನಿಂದಷ್ಟೇ ಅಲ್ಲ, ನಿನ್ ಮಗಂದು ನಿನ್ ಮಗಳದು ಎಲ್ಲಕ್ಕಿಂತ ಮುಖ್ಯವಾಗಿ ಅವಳಲ್ಲ ಹುಡುಗಿ. ಅದೇ ನನ್ನ ಮಗನಿಂದ ಬಿದ್ದವಳಲ್ಲ. ಯಾಕ ನಾನು ನಿನ್ ಮಾತನ್ನ ಕೇಳ್ಕೊಂಡು ಇದಕ್ಕೆ ಒಪ್ಕೊಂಡು ಅಂತ ಓಡಬೇಕು, ಹಂಗ ನರ್ಕ ತೋರಿಸ್ಬಿಡ್ತೀನಿ. ಕುಮಾರಿ, ಪಾಪ ನಂಜಮ್ಮಂಗೆ ಒದ್ರಿ ಗಂಟ್ಲು ಒಣಗಿರ್ಬೇಕು. ಒತ್ತಿ ಕುಡಿಯಕ್ ನೀರ್ ತಂದ್ಕೊಡವ. ಸಾಕು ಸುಮ್ಕಿರೆ. ನೀನೇನೆ ನನಗೆ ನರಕ ತೋರ್ಸೋದು. ನಿನ್ ಕೈದ ನಿನ್ ಮಗನ್ನೇ ತಡಿಯಕ್ಕಾಗ್ಲಿಲ್ಲ. ಅವನು ಪ್ರೀತಿಲ್ ಬಿದ್ದು ತೇಲಾಡ್ತವ್ನೆ. ನೀನೇನೆ ನನಗ್ ತಡಿ. ಅಕ್ಕ ಸಹನನ್ ನಂಬರ್ ನನ್ನ ಕೊಟ್ಟಾಗ್ಲೂ ಏನೂ ಅನಿಸ್ಲಿಲ್ಲ. ಆದ್ರೆ ಈಗ ಸಹನನ್ ತಾವು ಮಾತಾಡ್ತಿದ್ದೀನಿ ಅಂತ ನೆನೆಸ್ಕೊಂಡ್ರೆ ಎದೆ ಡಬ ಅಂತ ಹೊಡ್ಕತೈತೆ. ರಿಂಗಾಯ್ತೈತೆ. ಯಾವ್ದಿದು ಹೊಸ ನಂಬರು? ಹಲೋ ಸಹನಾ. ನಾನವೇ ಕಾಳಿ. ಕಾಳಿನ? ಓಹ್ ಕೌಸಲ್ಯ ಅವರೇ ನೀವಾ? ನಾನು ರಾಜಿತಮ್ಮ ಕಾಳಿ. ಹಲೋ ಇಲ್ಲ ಅತ್ತೆವಾ, ಬ್ಯಾಡ. ಮಾತಾಡು ತಗೋ. ಬ್ಯಾಡ ಅತ್ತೆಮ್ಮ, ಮಾತಾಡು ಅಂದೆ. ತಗೋ. ಹಲೋ ಸಹನಾ, ನೀನ್ ದನಿ ಕೇಳಿ ಸಾನೆ ಖುಷಿ ಆಯ್ತು ಕಣವಿ. ಕಾಳಿ, ಏನಿಸ್ಯಾ? ಯಾಕೆ ಫೋನ್ ಮಾಡಿದ್ಯಾ? ಯಾಕೆ ಅಂದ್ರೆ ನಿನ್ ತಾವು ಮಾತಾಡಕ್ಕೇನಯ್ಯ. ನೀನು ಹಬ್ಬಕ್ಕೆ ಬಂದಾಗ ಸರಿಯಾಗಿ ಮಾತಾಡಕ್ಕೆ ಆಗಿಲ್ಲ ಕಣವಿ. ಅದು ನೀನು ಸಂದಾಗಿದ್ಯಾ ಕಾಳಿ ಅಂತ ಕೇಳ್ದಾಗಿಂದ ನನಗೆ ಸರಿಯಾಗಿ ನಿದ್ದೆನೇ ಬರ್ತಿಲ್ಲ ಕಣವಿ.
ಕಾಳಿ ಏನನ್ನೋ ಮಾತಾಡ್ತಿದ್ಯಲ್ಲ ಏನಿಸಿ ಅಂತ ಹೇಳು. ಓ ನಿಮ್ಮ ಮತ್ತೆ ಅಲ್ಲೇ ಅವರಾ? ಸರಿ ಸರಿ, ನಾನು ಆಮೇಲೆ ಮಾಡಲಾ? ಹಲೋ ಸಾನಾ, ಇದೇನು ಫೋನ್ ಕಟ್ಟಾಗೋಯ್ತಲ್ಲ? ಓ ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು. ಏ ಸಾನಾ, ಯಾಕೆ ಫೋನ್ ಕಟ್ ಮಾಡ್ತಿದ್ಯಾ? ಏನ್ ನಡೀತಾ ಇದೆ ಇಲ್ಲಿ? ಆ ರಾಜೇಶ್ವರಿ ತಮ್ಮನ್ಗೂ ನಿನ್ಗೂ ಮೊದ್ಲಿಂದನೇ ಪರಿಚಯ ಇದೆಯಾ? ಅಲ್ಲ, ಅವನ್ ಯಾಕೆ ನಿನಗೆ ಫೋನ್ ಮಾಡಿದಾನೆ? ಅತ್ತೆಮ್ಮ ನನಗೆ ಗೊತ್ತಿಲ್ಲ. ಅವನು ಹಬ್ಬಕ್ಕೆ ಹೋದಾಗ ಎಲ್ಲ ಅವನ ಜೊತೆ ಮಾತಾಡ್ಕೊಂಡು ಬಂದಿದ್ಯಾ ಅಂದ್ರೆ ಪರಿಚಯ ಇಲ್ದೇ ಇರ್ತಾನ? ಹಲೋ ಸಾನಾ, ಫೋನ್ ಕಟ್ಟಾಗೋಯ್ತು ಕಣವಿ. ನಿನ್ನ ಜೊತೆಗೆ ಯಾರನ್ನ ಇದ್ರೆ ನಾನು ಆಮೇಲೆ ಕಾಲ್ ಮಾಡ್ತೀನಿ ಬಿಡು. ಇಲ್ಲ ಅಂದರೆ ನೀನು ಒಂದೇ ಒಂದು ಮಿಸ್ ಕಾಲ್ ಕೊಡವಿ, ನಾನೇ ಫೋನ್ ಮಾಡ್ತೀನಿ, ಸರಿನಾ? ಹಾಂ ಬಾಯ್. ಏನ್ ಸಹನ ಇದೆಲ್ಲ? ನೀನ್ ಆಟ ಎಷ್ಟು ದಿನದಿಂದ ನಡೀತಾ ಇದೆ? ಅತ್ತೆಮ್ಮ ನನಗೇನು ಗೊತ್ತಿಲ್ಲ. ಅವನಿಗೆ ನನ್ನ ನಂಬರ್ ಹೆಂಗ್ ಸಿಕ್ತು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಸುಮ್ಮನೆ ನಾಟಕ ಮಾಡಬೇಡ ಸಹನ. ಆ ಕಾಳಿ ನಿನಗೆ ಫೋನ್ ಮಾಡಿ ಮಾತಾಡೋ ವಿಷಯ ಮುರಳಿಗೆ ಗೊತ್ತೋ ಅಥವಾ ನೀನೇ? ಅಣ್ಣಗೆ ಫೀಲಿಂಗು ಟೆನ್ಷನ್ ಆದಾಗೆಲ್ಲ ಇಲ್ಲಿ ಬಂದು ಟೀ ಕುಡಿದು ಮೈ ಹಾಳು ಮಾಡ್ಕೊತವ್ರೆ. ಯಾರೂ ಕೇಳೋದೇ ಇಲ್ವೇನ್ರಲ್ಲ? ಯಾಕಲ ಮಂಗ್ತಿ, ಅಣ್ಣ ಎಣ್ಣೆ ಹೊಡಿಯಂಗಿದ್ದಿದ್ರೆ ನಿಂಗೂ ಸಂದಕ್ಕಿರ್ತಿತ್ತು ಅಂತನಾ? ಡೈ ಈಟೊತ್ನಲ್ಲಿ ಎಂತ ಮಾತಾಡ್ತಿಲ್ಲ. ಅಣ್ಣ ಸಾಕು ಸಾಕು, ಇನ್ನು ಒಂದು ಮಡಗಿದ್ರುವೆ ಬಿದ್ದೋಯ್ತದೆ. ನನ್ನ ಜೀವನೂ ಅಟಕಲ್ಲ, ಇನ್ನೊಬ್ಬ ಮಡಗಿದ್ರುವೆ ಬಿದ್ದೋಯ್ತದೆ. ಮಗಂದ ನಂಜಮ್ಮ ಏನು ಟೆನ್ಷನ್ ಕೊಟ್ಬಿಟ್ಲು. ನೀನಾ ನಂಜಮ್ಮನಿಗೆ ದಿಗಿಳು ಬೀಳೋ ಪರಿಸ್ಥಿತಿ ಬರ್ತದೆ ಅಂತ ನನ್ನ ಜೀವನದಾಗ ಅನ್ಕೊಂಡಿರ್ಲಿಲ್ಲ ಅಣ್ಣ. ನೀನು ಯಾಕೆ ಅನ್ಕತ್ತೀಯ? 3 ಹೊತ್ತು ತಿನ್ಕೊಂಡು ಆರಾಮಾಗಿದ್ಯಾ. ಸಮಸ್ಯೆ ಆಗಿರೋದು ಅಣ್ಣಂಗೆ. ಏನಿಲ್ಲ ಹಂಗಂದ್ರೆ ಸಮಸ್ಯೆ ನಂಗೆ ಮಾತ್ರನಾ? ಅಂದರೆ ನೀವ್ಯಾರೋ ನನ್ನ ಜೊತೆ ಇರೋಕ್ಕಿಲ್ಲ ಅಂತ ಹೇಳ್ತಿದ್ದೀರಾ? ಛೇ ಹಂಗೆ ಅಂತೀನ ಅಣ್ಣ ನಾನು. ಅಣ್ಣ ಯಾರು ಇರಲಿ ಬಿಡಲಿ, ನಾನು ನಿಮ್ಮ ಜೊತೆ ಇರ್ತೀನಿ ಅಣ್ಣ. ಯಾಕಂದರೆ ಈ ಬಡ್ಡೆ ತವಕ್ಕೆ ಒಳ್ಳೆ ವ್ಯಾಪಾರ ಆಯ್ತದಣ್ಣ. ನೀ ಟೆನ್ಷನ್ ಮಾಡ್ಕೊಂಡಾಗೆಲ್ಲ ಇಲ್ಲಿ ಬಂದು ಹಿಂಗೆ ಟೀ ಕುಡಿದ್ರೆ ಇನ್ನು 1 ತಿಂಗಳಾಗ ಮನೆ ಕಟ್ಬಿಡ್ತಾನೆ. ನೋಡೋಣ ಹೆಂಗೆ ಆಡ್ತಾವನೆ. ಸ್ನೇಹಿಂಗೆಲ್ಲಿ ಎಲ್ಲ ಜಿಟ ಗೊತ್ತಾಗ್ಬಿಡ್ತದೇನೋ ಅಂತ ಸಾನೇ ದಿಗ್ಲಾಗ್ಬಿಟ್ಟಿತ್ತು ಕಂಡ್ರಲ್ಲ. ಇನ್ನು 7 ದಿವಸ ಅಣ್ಣ, ನೀನೇ ಹೇಳ್ಬಿಡ್ಬೋದಲ್ವಾ? ಅವಳ ಜೊತೆ ಒಬ್ಳಿಗೆ ಹೋಗ್ತೀನಲ್ಲ, ಅಲ್ಲಿ ಖಂಡಿತ ಸತ್ಯ ಹೇಳ್ತೀನಿ ಕಲ. ಸೂಪರ್ ಅಣ್ಣ, ಮತ್ತೆ ಯಾಕೆ ಟೆನ್ಷನು? ಈಗ ಯಾವ ಸಮಸ್ಯೆ ನಿಲ್ವಲ್ಲ ಬಿಡು. ತಂಗಿ ಹೋಗಲ್ಲ, ಹೇಳ್ತಂಗವ ಅಣ್ಣಯ್ಯ ಏನೂ ತೊಂದರೆ ಆಗ್ನಿಲ್ಲವಾ, ನೀನೇನು ತಲೆ ಕೆಡ್ಸ್ಕೊಬೇಡ. ನಿಮ್ಮ ಅತ್ತೆವ ಸ್ನೇಹಿತವೇನು ಹೇಳಿಲ್ಲ. ಹಾಂ, ಆದರೆ ನಂಗೇನು ಸಂಶಯ ಗೊತ್ತಾ? ಅಯ್ಯೋ ಸ್ವಲ್ಪ ನಾನು ಹೇಳೋದು ಕೇಳಣ್ಣಯ್ಯ. ಏನವ? ನಮ್ಮ ಅತ್ತೆ ಮನೆಗೆ ಬಂದಿದ್ರು, ಅವನ ಹತ್ರ ಚೆನ್ನಾಗಿ ಕೂಗಾಡ್ಬಿಟ್ಟು ಹೋದ್ರು.
ನಂಜವ ಅಲ್ಲಿಗೆ ಬಂದಿದ್ಲ? ಏನವ ಹೇಳ್ತಿದ್ಯಾ? ಏನಂತ ಕೂಗಾಡಿದ್ಲು? ಅದೇನೋ ನಾನು ಕೇಳಿಸ್ಕೊಳ್ಳಿಲ್ಲ, ಆದರೆ ಪಕ್ಕ ಏನೋ ಕಿರಿಕಾಗಿದೆ ಅಣ್ಣಯ್ಯ. ನಾನು ಮನೆಗೆ ಬಂದಾಗ ಅವ್ರು ಹೊರಗೆ ಹೋಗ್ತಿದ್ರು. ಅವನ್ ಕೇಳಿದ್ರೆ ಅವಳು ಇದ್ದಿದ್ದೆ ರಗಳೆ ನೀನೇನು ತಲೆ ಕೆಡಿಸ್ಕೊಬೇಡ ಹೋಗು ಅಂತ ಹೇಳ್ಬಿಟ್ಲು. ಇಲ್ಲಿ ಏನಾಗ್ತಿದೆ ಅಂತಲೇ ನಂಗೆ ಗೊತ್ತಾಗ್ತಿಲ್ಲ ಅಣ್ಣಯ್ಯ, ನೀನೇ ಬೇಗ ಬಾ. ಹಲೋ, ಬ್ರಷು ಪೇಸ್ಟು ಎಲ್ಲ ತೊಗೊಂಡಿದ್ಯಾ ತಾನೆ? ಸಾಮಾನ್ಯವಾಗಿ ಅದನ್ನೇ ಮರೆಯೋದು. ಸೇಫ್ಟಿಗೆ ಇಟ್ಕೊಂಡಿದ್ದೀನಿ ಕಣೆ, ಅದನ್ನ ಮರೆತರೂ ಆಮೇಲೆ ತೊಗೋಬೋದು. ಆದರೆ ಮುಖ್ಯವಾಗಿರೋದು ಏನಾದರೂ ಮರ್ತೋದ್ರೆ ಕಷ್ಟ ಆಗತ್ತೆ. ಇನ್ನೇನು ಮರ್ತಿದ್ದೀನಿ? ಏನಿವತ್ತು ಏನಿಲ್ಲ ಅಂದರೂ 100 ಉಪದೇಶ ಕೊಡ್ತಿದ್ದಿದ್ದು ಪುಟ್ಟಕ್ಕ ಇವತ್ತು ಸುಮ್ಮನೆ ಕೂತಿದ್ದಾಳಲ್ಲ. ನಾನು ಯೋನ್ ಹೇಳಿರುವೆ, ನಿಮ್ಮ ಅಕ್ಕ ಕೇಳಿಸ್ಕೊಳ್ಳೋ ಸ್ಥಿತಿಯಾಗಿಲ್ಲ ಬಿಡವ. ಇದೇನವ ಹಿಂಗಂತಿದ್ಯಾ? ಅವ್ವಂಗೆ ನನ್ನ ಮೇಲೆ ಕೋಪ. ಅಯ್ಯಯ್ಯೋ, ನಿಮ್ಮಿಬ್ಬರ ಮಧ್ಯೆ ಕಿರಿಕಾಗಿರೋ ವಿಷಯನೇ ನಂಗೆ ಗೊತ್ತಿಲ್ವಲ್ಲ. ಏನಾಯ್ತು? ಏನಿಲ್ಲ ಕಣೆ. ಅವ್ವ ಈ ಥರ ಖಡಕ್ಕಾಗಿ ಲುಕ್ ಕೊಡ್ತಿದ್ದಾಳೆ ಅಂದರೆ ಏನೋ ಇದೆ. ಏನಾಯ್ತು ಹೇಳವ್ವ? ನಾನು ಯೋನ್ ಹೇಳಿ ಯೋನ್ ಕೇಳಿರುವೆ, ಬಂದ್ಮ್ಯಾಕ ಮಾತಾಡುಮ ಅಂತಾಳೆ ನಿಮ್ಮ ಅಕ್ಕ. ಅವ್ವ ಸರಿ ಕಣವ, ನಾ ಯೋನು ಮಾತಾಡೋಕ್ಕಿಲ್ಲ. ನಿನ್ಗೆ ಯಾವಾಗ ಸರಿ ಅನಿಸ್ತದೋ ಆವಾಗೆ ಮಾತಾಡು. ಅದೇನೋ ಮದುವೆ ವಿಷಯ ಅಂತ ಬೇರೆ ಹೇಳ್ತಿದ್ಯಾ? ಎಣ್ಣೆತ್ತೊಳಗೆ ಇಂಥ ಮಾತುಗಳನ್ನೆಲ್ಲ ಕೇಳಿರೆ ಹೆಂಗಾಯ್ತದೆ ಅನ್ನೋದು ನಿಂಗೇನು ಗೊತ್ತು? ಏನೇನು ಮದ್ವೆ ವಿಷಯ ಅಂತ ಅಕ್ಕ ಹೇಳಿದ್ಲಾ? ನೀ ಸುಮ್ಮನೆ ಕೂತ್ಕೊಳ್ಳೆ. ಸಿಕ್ಕಿದ್ದೆ ಚಾನ್ಸ್ ಅಂತ ಅವ್ವನ ಇನ್ನೂ ರೊಚ್ಚಿಗೆ ಬಿಸ್ಬೇಡ. ಅವ್ವ, ನಾನು ಹೋಗಿ ಬರ್ತೀನಿ. ಸಂದಾಗ ಬರೀ. ಸಹನಾ ಅಕ್ಕ ಇದ್ದಿದ್ರೆ ಅವಳು ಖುಷಿ ಪಡ್ತಿದ್ಲು. ಕರೆಕ್ಟ್ ಅಲ್ವಾ? ಅಕ್ಕಂಗೂ ಕಾಲ್ ಮಾಡೆ ಅವಳ ಜೊತೆ ಮಾತಾಡ್ಕೊಂಡೇ ಹೊರಡ್ತೀನಿ. ಚಿತ್ರ ಅಕ್ಕಂಗೆ ವಿಡಿಯೋ ಕಾಲೇ ಮಾಡ್ತೀನಿ, ನೋಡ್ಕೊಂಡೆ ಹೊರಡುವಂತೆ. ಮುಂಚೆ ಎಲ್ಲ ನಮ್ಮ ಅಣ್ಣಯ್ಯ ಅವ್ವಂಗೆ ಹೇಳ್ದೆ ಸಂತೆ ಕೂಡ ಹೋಗ್ತಿರ್ಲಿಲ್ಲ. ಈಗ ಹುಬ್ಳಿಗೆ ಹೊರಟಿದ್ದಾನೆ ಸುಳ್ಳು ಹೇಳಿ, ಅದು ಅವನ ಹುಡುಗಿ ಜೊತೆ. ವಾ 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 ವಾ. ಇದನ್ನ ಹೆಂಗವ ಅರ್ಥ ಮಾಡ್ಕೊಂಡ್ಲಿ? ಬೈತಿದ್ಯಾ ಇಲ್ಲ ಹೋಗ್ತಿದ್ಯೋ? ಛೇ ಛೇ, ಅಣ್ಣ ಹಿಂಗೆ ಯಾರಾದ್ರೂ ಬೈಯೋಕ್ಕಾಗತ್ತಾ? ಏನು ಮುಂಗ್ಸಿ? ಅದೇ ಮುಂಗ್ಸಿನ ಜೊತೆಗೆ ಸೇರ್ಸ್ಕೊತಿದ್ಯ ಅಂದ್ರೆ ಪಕ್ಕ ಆಡ್ಕೊತಿರೋದೆ, ಡೌಟೇ ಇಲ್ಲ. ನೀನು ಸ್ನೇಹನ್ ಜೊತೆ ಹೋಗ್ತಾ ಇರೋದು ಅವಂಗೆ ಗೊತ್ತಾದ್ರೆ ಏನಣ್ಣಯ್ಯ ಮಾಡ್ತೀಯಾ? ಅದೇಂಗೆ ಗೊತ್ತಾಗ್ಬಿಡ್ತೈತೆ ತಂಗವ? ನಾವು ಯಾರನ್ನ ಹೇಳೋ ತಾನೇ ಗೊತ್ತಾಗೋದು. ಮುಂಗ್ಸೆ ನೀನು ಹೇಳ್ತೀಯಲ್ಲ? ಅಯ್ಯಯ್ಯೋ, ನಾನು ಯಾಕಣ್ಣ ಹೇಳಲಿ? ತಂಗಿವ ನೀನು? ನನ್ನ ಪ್ರಶ್ನೆ ನಿಂಗೆ ಅರ್ಥ ಆದರೂ ಹೀಗೆ ಕೇಳ್ತಿದ್ಯಾ? ಗೊತ್ತಾಯ್ತು. ಅವಂತ ಯಾವಾಗ ದಿಟ ಹೇಳ್ತೀಯ ಅಂತ ಕೇಳ್ತಿದ್ದೆ ತಾನೆ. ತಂಗಿವ, ಅಣ್ಣಿಗೆ ಟೆನ್ಷನ್ ಕೊಡಬೇಡ. ಹುಬ್ಳಿಯಿಂದ ಬರೋಷ್ಟ್ರಾಗೆ ಅದಕ್ಕೆ ತವ ದಿಟ ಹೇಳ್ತಾರೆ ಅಲ್ವೇನಣ್ಣ? ಆಮೇಲೆ ಅವು ಅಂತವನು ದಿಟ ಹೇಳ್ತಾರೆ. ಅಯ್ಯೋ, ಈಗ ಟೈಮ್ ಆಯ್ತು, ನಡಿಯಣ್ಣ ಹೋಗುಮ. ಲೈ ಅಬ್ಬಂಗೆ ಹೇಳ್ಬೇಕಿರಲ್ಲ. ಅವ ಯೋನ್ ಮಗ? ಅವ
ಹೋಗ್ಬತ್ತೀವವ್ವ. ಸರಿ ಮಗ. ಏ ಮುಗಿಸಿ, ನೀನು ಜೊತೆಯಾಗಿ ಹೋಯ್ತಿದ್ಯಲ್ಲ? ಹಾಂ ಹಾಂ ಹ್ಞೂ ಹೂವವ್ವ, ನಾಗಂಗೆ ಹೆಣ್ಣು ನೋಡ್ತವ್ರೆ, ಎಲ್ರೂ ಬರಕ್ಕೆ ಹೇಳೋಣ. ಹೌದು ಅವ್ವ. ಅವ್ವ, ನಂಜವ್ವ ಬಂದಿಲ್ಲಂತೆ, ಹೌದಾ? ಒಳ್ಳೆ ಕಾರ್ಯಕ್ಕೆ ಹೋಯ್ತಿದ್ದೀರಾ, ಈಗ ಅವಳಿಸಿಯ ಯಾಕೆ? ನೀನು ಹುಷಾರಾಗಿ ಹೋಗ್ಬಿಟ್ ಬಾ. ಗೆಪ್ತಿ ಮಾಡಿಕ್ಕ, ಒಬ್ಬನೇ ಅಲ್ಲಿ ಇಲ್ಲಿ ಓಡಾಡಬೇಡ. ಏನು ತೊಂದರೆ ಇಲ್ಲ ಅಲ್ವೇನವ? ಎಂಥದ್ದು ಇಲ್ಲ ಮಗ, ನೀವು ಹೋಗ್ಬಿಟ್ ಬಾ. ಗೆಪ್ತಿ ಮಾಡಿಕ್ಕ, ಒಬ್ಬನೇ ಅಲ್ಲಿ ಇಲ್ಲಿ ಓಡಾಡಬೇಡ. ಲೈ ನೋಡ್ಕೊಳ್ಳ ಇವನ್ನ. ಸರಿ ಅವ್ವ. ಸರಿ ಅವ್ವ, ಹೋಗ್ಬತ್ತೀವಿ.